ಸೊ ಇನ್ನೊಬ್ಬರು ಕಾಮೆಂಟ್ ಹಾಕಿದ್ದಾರೆ ಇಲ್ಲಿ, ಓಕೆ ವಿ ಆರ್ ವೇಸ್ಟಿಂಗ್ ದ ಟೈಮ್ ಅಂತ. ಸೊ ಟೈಮ್ನ ಆದಷ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇನ್ನೂ 4 ಸಬ್ಜೆಕ್ಟ್ ನಿಮಗೆ ಪೆಂಡಿಂಗ್ ಇದ್ದಾವೆ. ಇಲ್ಲಾಂದರೆ ಪಬ್ಲಿಕ್ ಎಕ್ಸಾಮ್ ಏನಾದ್ರು ಕ್ಯಾನ್ಸಲ್ ಆಯಿತು ಅಂದರೆ ಮತ್ತೆ ನೀವು 6 ಸಬ್ಜೆಕ್ಟ್ನ ಬರೀಬೇಕಾಗತ್ತೆ. ಸೊ ಈ ಗ್ಯಾಪಲ್ಲಿ ನೀವು ಆದಷ್ಟು ರಿವಿಷನ್ನ ಮಾಡಿಕೊಂಡ್ರೆ ಆ ಟೈಮಲ್ಲಿ ನಿಮಗೆ ಜಾಸ್ತಿ ಪ್ರೆಷರ್ ಇರಲ್ಲ ನಿಮಗೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 5ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸಿನ ಪಬ್ಲಿಕ್ ಎಕ್ಸಾಮ್ ಬಗ್ಗೆ ನಿನ್ನೆ ಫೈನಲ್ ಆದ ಜಡ್ಜ್ಮೆಂಟ್ ಬರುತ್ತೆ ಅಂತ ಎಲ್ಲ ಕಾಯ್ತಾ ಇದ್ವಿ. ನಿನ್ನೆ ಸಹ ಯಾವುದೇ ಥರ ಹೈಕೋರ್ಟಿಂದ ಅಪ್ಡೇಟ್ ಬರಲಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಪ್ರಶ್ನೆ ಕೇಳ್ತಾ ಇದ್ದೀರಾ. ಪ್ರತಿಯೊಂದು ಕಾಮೆಂಟ್ನ ಓದಿ ನಿಮಗೆ ಅದ್ರ ಸೊಲ್ಯೂಷನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ಕೋಬೇಡಿ, ಎಂಡ್ವರೆಗೂ ನೋಡಿ, ಫುಲ್ ಕ್ಲಾರಿಟಿ ಬರುತ್ತೆ. ಬನ್ನಿ ಶುರು ಮಾಡೋಣ. ಮೇಯ್ನ್ ಟಾಪಿಕ್ಕಿಗೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಏನಾಗಿದೆ ಅಂದರೆ, ನಮ್ಮ ಕೈಯಲ್ಲಿ ಏನೂ ಕೂಡ ಇಲ್ಲ, ಯಾಕಂದರೆ ಎಲ್ಲ ಹೈಕೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೈಕೋರ್ಟು ಯಾವ ಥರ ಜಡ್ಜ್ಮೆಂಟ್ ಕೊಡುತ್ತೋ ಅದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಪಾಲಿಸಲೇಬೇಕು. ಸೊ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನ್ನಲ್ಲಿ ಸಾಕಷ್ಟು ಕ್ವಶನ್ನ ಕೇಳಿದ್ದೀರಾ. ಪ್ರತಿಯೊಂದು ಕಾಮೆಂಟ್ನ ಓದಿ ಸೊಲ್ಯೂಷನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಶುರು ಮಾಡೋಣ. ಸೊ ಇಲ್ಲೊಬ್ಬರು ಕಾಮೆಂಟ್ನ ಹಾಕಿದ್ದಾರೆ, ವಿ ಆರ್ ಲೂಸಿಂಗ್ ಅವರ್ ಕಾನ್ಸಂಟ್ರೇಷನ್ ಅಂತ. ಸೊ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಯಾರೂ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಪಬ್ಲಿಕ್ ಎಕ್ಸಾಮ್ ಇರುತ್ತೋ ಅಥವಾ ಇಲ್ವೋ ಅಂತ ಡಿಸೈಡ್ ಮಾಡೋಕ್ಕೆ ಹೈಕೋರ್ಟಿಗೆ ಮಾತ್ರ ಪವರ್ ಇರೋದು, ಇದು ಗೌರ್ಮೆಂಟಿಗೆ ಸಹ ಪವರ್ ಇರೋಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ವೆಯ್ಟ್ ಮಾಡಿ. ಸೊ ಹೈಕೋರ್ಟ್ ಅವ್ರು ಏನಾದ್ರು ಪಬ್ಲಿಕ್ ಎಕ್ಸಾಮ್ ಬೇಡ ಅಂತಂದರೆ ನಿಮ್ಮ ಸ್ಕೂಲ್ ಅವರೇನೆ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಪಬ್ಲಿಕ್ ಎಕ್ಸಾಮ್ನ ಕಂಟಿನ್ಯೂ ಮಾಡಿ ಅಂತ ಏನಾರು ಅಂದರೆ, ಸೊ ಅವಾಗಿನ ಉಳಿದಿರೋ 4 ಸಬ್ಜೆಕ್ಟ್ನ ಅವರು ಆದಷ್ಟು ಬೇಗ ಮುಗಿಸ್ತಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ಡೀಪಾಗೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಸೊ ಇನ್ನೊಬ್ಬರು ಕಾಮೆಂಟ್ ಹಾಕಿದ್ದಾರೆ ಇಲ್ಲಿ, ಓಕೆ ವಿ ಆರ್ ವೇಸ್ಟಿಂಗ್ ದ ಟೈಮ್ ಅಂತ. ಸೊ ಟೈಮ್ನ ಆದಷ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇನ್ನೂ 4 ಸಬ್ಜೆಕ್ಟ್ ನಿಮಗೆ ಪೆಂಡಿಂಗ್ ಇದ್ದಾವೆ. ಇಲ್ಲಾಂದರೆ ಪಬ್ಲಿಕ್ ಎಕ್ಸಾಮ್ ಏನಾದ್ರು ಕ್ಯಾನ್ಸಲ್ ಆಯಿತು ಅಂದರೆ ಮತ್ತೆ ನೀವು 6 ಸಬ್ಜೆಕ್ಟ್ನ ಬರೀಬೇಕಾಗತ್ತೆ. ಸೊ ಈ ಗ್ಯಾಪಲ್ಲಿ ನೀವು ಆದಷ್ಟು ರಿವಿಷನ್ನ ಮಾಡಿಕೊಂಡ್ರೆ ಆ ಟೈಮಲ್ಲಿ ನಿಮಗೆ ಜಾಸ್ತಿ ಪ್ರೆಷರ್ ಇರಲ್ಲ ನಿಮಗೆ. ಆದಷ್ಟು ಈ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇಲ್ಲೊಬ್ರು ಕಾಮೆಂಟ್ ಹಾಕಿದ್ದಾರೆ, ವಾಟ್ ಈಸ್ ದಿಸ್ ಗೌರ್ಮೆಂಟ್ ವೇಸ್ಟ್ ಇನ್ ಕರ್ನಾಟಕ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಈ ಮ್ಯಾಟರಲ್ಲಿ ಗೌರ್ಮೆಂಟ್ಗೂ ಸಹ ಪವರ್ ಇರಲ್ಲ ಇಂಟರ್ಫಿಯರ್ ಆಗೋಕ್ಕೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಕೊಡೋದಾದರೆ, ಇಲ್ಲಿ ಫೈಟ್ ಯಾರ್ಯಾರಿಗೆ ಆಗ್ತಾ ಇದೆ ಅಂದರೆ, ಸ್ಟೇಟ್ ಆಫ್ ಕರ್ನಾಟಕ ಮತ್ತು ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತ. ಸೊ ಇವರಿಬ್ಬರು ಕೋರ್ಟಲ್ಲಿ ವಾದ ವಿವಾದ ಮಾಡ್ತಾ ಇದ್ದಾರೆ. ಜಡ್ಜ್ಮೆಂಟ್ ನಡಿಬೇಕಾದ್ರೆ ಇಲ್ಲಿ ಏನಾಗ್ತಿದೆ ಅಂದರೆ, ಕೆಲವರು ಪಬ್ಲಿಕ್ ಎಕ್ಸಾಮ್ ಬೇಕು ಅಂತ ಹೇಳ್ತಾ ಇದ್ದಾರೆ, ಕೆಲವರು ಪಬ್ಲಿಕ್ ಎಕ್ಸಾಮ್ ಬೇಡ ಅಂತಿದ್ದಾರೆ. ಇನ್ನು ಕೆಲವರು ಪಬ್ಲಿಕ್ ಎಕ್ಸಾಮ್ ಇದ್ದರೆ 10th ಸ್ಟ್ಯಾಂಡರ್ಡ್ ಫೇಸ್ ಮಾಡೋದಕ್ಕೆ ಇವಾಗಲೇ ಮಕ್ಕಳಿಗೆ ಧೈರ್ಯ ಬರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಯಾವುದೇ ಥರ ಪ್ರಿಪ್ರೇಷನ್ ಇಲ್ಲದೆ ಸಡನ್ನಾಗೆ ಈ ಪಬ್ಲಿಕ್ ಎಕ್ಸಾಮ್ನ ಮಾಡ್ತಾ ಇದ್ದಾರೆ. ಸೊ ಇದರಿಂದ ವಿದ್ಯಾರ್ಥಿಗಳು ಜಾಸ್ತಿ ಭಯ ಬಿದ್ದಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಹಿಂಗಾಗಿ ವಾದ ವಿವಾದಗಳೇ ಜಾಸ್ತಿ ಆಗ್ತಿದೆ ಹೊರತು ಇಲ್ಲೇನು ಫೈನಲ್ ಆಗಿ ಡಿಸಿಷನ್ ತರೋಕ್ಕೆ ಕೋರ್ಟಿಗೆ ಆಗ್ತಾ ಇಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಿನ್ನೆ ಜಡ್ಜ್ಮೆಂಟ್ ಇತ್ತು, ಯಾವುದೇ ಥರ ಡಿಸಿಷನ್ ಬರಲಿಲ್ಲ, ಇನ್ನು ಪೆಂಡಿಂಗ್ ಅಂತಲೇ ತೋರಿಸ್ತಾ ಇದೆ. ಸೊ ನೀವೆಲ್ಲ ಕೇಳ್ಬೋದು, ಇವತ್ತೇನಾದ್ರು ಡಿಸಿಷನ್ ಬರುತ್ತಾ ಅಂತ. ಖಂಡಿತ ಬರಲ್ಲ, ಯಾಕಂದರೆ ಇವತ್ತು ಶನಿವಾರ ಇರೋದ್ರಿಂದ ಕೋರ್ಟಲ್ಲಿ ಆಲ್ಮೋಸ್ಟ್ ಈ ಕೇಸ್ನ ತಗೊಳಲ್ಲ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ನೆಕ್ಸ್ಟ್ ವಾರದಲ್ಲಿ ಕಂಪಲ್ಸರಿಯಾಗಿ ಈ ರಿಸಲ್ಟ್ ಬಂದೇ ಬರುತ್ತೆ. ಸೊ ನನಗನ್ಸೋ ಪ್ರಕಾರ ಇವರು ಸೋಮವಾರ ಮತ್ತೆ ಕೇಸ್ನ ತಗೊತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ಆ ಟೈಮಲ್ಲಿ ಏನಾದ್ರು ಬಂತು ಅಂದರೆ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ಇದ್ರೂ ನಾನು ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಇನ್ನೊಬ್ಬರು ಕೇಳ್ತಾ ಇದ್ದಾರೆ, ಪಬ್ಲಿಕ್ ಎಕ್ಸಾಮ್ ಇದೆಯೋ ಇಲ್ವೋ ಬ್ರೋ, ನಮಗೆ ಇನ್ಫಾರ್ಮ್ ಮಾಡಿ ಸರ್ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ, ಸೊ ಇದು ನಮ್ಮ ಕೈಗೆ ಏನೂ ಇರಲ್ಲ, ಎಲ್ಲ ಹೈಕೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ವೆಯ್ಟ್ ಮಾಡಲೇಬೇಕು. ಸೊ ಕೆಲವರು ಹೇಳ್ತಾ ಇದ್ದಾರೆ ವಿ ವಾಂಟ್ ಬೋರ್ಡ್ ಎಕ್ಸಾಮ್ ಅಂತ, ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಸ್ಕೂಲ್ ಲೆವೆಲ್ ಎಕ್ಸಾಮೇ ಸಾಕು ಅಂತ. ಸೊ ನೋಡೋಣ ಏನೇನು ಆಗುತ್ತೆ ಅಂತ, ಫೈನಲ್ ಆಗಿ ಯಾವ ಥರ ಜಡ್ಜ್ಮೆಂಟ್ ಬರುತ್ತೆ ಅಂತ. ಸೊ ವಿದ್ಯಾರ್ಥಿಗಳೇ, ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಹಾಕಿ ನಿಮಗೆ ಬೋರ್ಡ್ ಎಕ್ಸಾಮ್ ಬೇಕಾ ಅಥವಾ ಸ್ಕೂಲ್ ಲೆವೆಲ್ ಎಕ್ಸಾಮ್ ಸಾಕಾ ಅಂತ. ಸೊ ಇಲ್ಲಿ ಇನ್ನೊಬ್ಬರು ಕೇಳ್ತಾ ಇದ್ದಾರೆ, ಸರ್ ಎನಿ ಅಪ್ಡೇಟ್ ಅಂತ. ಸೊ ನಾನು ನಿನ್ನೆನೇ ಡೀಟೇಲಾಗಿ ಹೇಳಿದ್ದೆ. ಸೊ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಜಡ್ಜ್ಮೆಂಟ್ ಬರುತ್ತೆ ಅಂತ ಇತ್ತು. ಅದಾದಮೇಲೆ ಯಾವುದೇ ಥರ ಜಡ್ಜ್ಮೆಂಟ್ ಬರಲಿಲ್ಲ. 12 ಗಂಟೆಗೆ ವೆಯ್ಟ್ ಮಾಡಿದ್ವಿ ಅವಾಗ ಬರುತ್ತೆ ಅಂತ, ಅವಾಗಲೂ ಬರಲಿಲ್ಲ. ಮತ್ತು ಕೆಲವು ಸೋರ್ಸ್ ಪ್ರಕಾರ 4 ಗಂಟೆಗೆ ಬರುತ್ತೆ ಅಂದರು, ಅವಾಗಲೂ ಬರಲಿಲ್ಲ. ಮತ್ತು 7 ಗಂಟೆಗೆ ಬರುತ್ತೆ ಅಂದರು, ಅವಾಗಲೂ ಕೂಡ ಯಾವುದೇ ಥರ ಜಡ್ಜ್ಮೆಂಟ್ ಬರಲಿಲ್ಲ. ಸ್ಟಿಲ್ಲಾಗಿ ಇನ್ನೂ ಪೆಂಡಿಂಗ್ ಅಂತಲೇ ಬರ್ತಾ ಇದೆ. ಸೊ ಇನ್ನು ಕೆಲವರು ಹೇಳ್ತಾ ಇದ್ದೀರಾ ವಿ ಆರ್ ಲೂಸಿಂಗ್ ಇಂಟ್ರೆಸ್ಟ್ ಇನ್ ಎಕ್ಸಾಮ್ ಅಂತ.
ಸೊ ದಯವಿಟ್ಟು ನಾನು ಆಗಲೇ ಹೇಳ್ದಂಗೆ ಈ ಟೈಮ್ನ ನೀವು ಉಪಯೋಗಿಸ್ಕೊಳ್ಳಿ. ಜಸ್ಟ್ ರಿವಿಷನ್ ಮಾಡ್ಕೊಳ್ಳಿ. ಏನಾದ್ರು ಎಕ್ಸಾಮ್ ಇಟ್ಟರು ಅಂದರೆ ಆವಾಗ ನಿಮಗೆ ಈಸಿ ಆಗುತ್ತೆ, ಒಳ್ಳೆ ಸ್ಕೋರ್ ಸಹ ಮಾಡ್ತೀರಾ. ಸೊ ಇಲ್ಲೊಬ್ಬರು ಫನ್ನಿ ಕಾಮೆಂಟ್ ಹಾಕಿದ್ದಾರೆ, ಬೋರ್ಡ್ ಎಕ್ಸಾಮ್ ಹೋಗಿ ಬೋರ್ಡ್ ಎಕ್ಸಾಮ್ ಆಗಿದೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಈ ಥರ ಆಗ್ತಾ ಇರುತ್ತೆ, ನಾವು ಇದನ್ನು ಫೇಸ್ ಮಾಡಲೇಬೇಕು. ಸೊ ಇಲ್ಲೊಬ್ಬರು ಒಂದು ಒಳ್ಳೆ ಕ್ವಶನ್ನೇ ಕೇಳಿದ್ದಾರೆ, ಸರ್ ಈಗ ಬರೆದಿರೋದು ಏನು ಮಾಡ್ತಾರೆ ಅಂತ. ಸೊ ಇದ್ರ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಇಲ್ಲ. ಬಟ್ ನನಗನ್ಸೋ ಪ್ರಕಾರ ಇಲ್ಲೇನಾಗಿದೆ ಅಂದರೆ ಸಾಕಷ್ಟು ದುಡ್ಡನ್ನ ಆಲ್ರೆಡಿ ಅವರು ಕರ್ನಾಟಕ ಗೌರ್ನಮೆಂಟ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಿಮಗೆಲ್ಲ ಪೇಪರ್ ಕೊಡೋದಾಗಲಿ, ಬುಕ್ಲೆಟ್ ಕೊಡೋದಾಗಲಿ, ಮತ್ತು ಟೀಚರ್ಸ್ನ ನೇಮಕ ಮಾಡೋದಾಗಲಿ. ಸೊ ಈ 2 ಎಕ್ಸಾಮಿಗೆ ಆಲ್ರೆಡಿ ಕರ್ನಾಟಕದವರು ಸಾಕಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಮೋಸ್ಟ್ಲಿ ಸದ್ಯಕ್ಕೆ ಇವಾಗ ಓಲ್ಡ್ ಆಗಿರುತ್ತೆ, ಯಾಕಂದರೆ ಒಂದು ಸರಿ ಜಡ್ಜ್ಮೆಂಟ್ ಬಂದಮೇಲೆ ಆಮೇಲೆ ಇದನ್ನು ಡಿಸೈಡ್ ಮಾಡ್ತಾರೆ ಯಾವ ಥರ 2 ಸಬ್ಜೆಕ್ಟ್ನ ಕನ್ಸಿಡರ್ ಮಾಡಬೇಕು ಅಂತ. ಪಬ್ಲಿಕ್ ಎಕ್ಸಾಮ್ ಏನಾದ್ರು ಐತೆ ಅಂದರೆ ಆವಾಗ ಆರಾಮಾಗೆ ಈ 2 ಪೇಪರು ಕರೆಕ್ಷನಿಗೆ ಹೋಗುತ್ತೆ, ಇನ್ನು ಉಳಿದ 4 ಪೇಪರ್ನ ನೀವು ಬರೀತೀರಾ. ಏನಾದ್ರು ಪಬ್ಲಿಕ್ ಎಕ್ಸಾಮ್ ಇಲ್ಲ ಅಂದರೆ ಅವಾಗ ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ಏನಾದ್ರು ಪಬ್ಲಿಕ್ ಎಕ್ಸಾಮ್ ಇರಲ್ಲ ಅಂದರೆ ಆವಾಗ ಸ್ಕೂಲ್ ಲೆವೆಲ್ ಅವರು ಮಾಡಬೇಕಾಗುತ್ತೆ. ಆವಾಗ ಅಲ್ಲಿ ಟ್ವಿಸ್ಟ್ ಇರುತ್ತೆ ಯಾವ ಥರ ಅದು ಮಾಡ್ತಾರೆ ಅಂತ. ಯಾಕಂದರೆ ಆಲ್ರೆಡಿ 2 ಎಕ್ಸಾಮ್ ಬರೆದಿದ್ದೀರಾ, ಅದು ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ನೀವೇನಾದರೂ ಮತ್ತೆ ಆ 2 ಎಕ್ಸಾಮ್ನ ಬರೀಬೇಕೋ ಅಥವಾ ಇಲ್ವೋ ಅಂತ. ಸೊ ನನ್ನ ಪ್ರಕಾರ ಆಲ್ರೆಡಿ ಅವರು ಸಾಕಷ್ಟು ಅಮೌಂಟ್ನ ಖರ್ಚು ಮಾಡಿದ್ದಾರೆ. ಸೊ ಇವೆರಡು ಸಬ್ಜೆಕ್ಟ್ನ ಸ್ಕಿಪ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಏನು ಕನ್ಫರ್ಮ್ ಇಲ್ಲ, ನಾವು ರಿಸಲ್ಟ್ಗೆ ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದರಿಂದ ಒಂದು ಕ್ಲಾರಿಟಿ ಮತ್ತು ನಿಮಗೆ ಸ್ವಲ್ಪ ಮೋಟಿವೇಶನ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಯೂಸ್ಫುಲ್ ಆದ ಕಂಟೆಂಟ್ನ ತರ್ತಾ ಇರ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವುದೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.